ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಈ ಕನೆಕ್ಷನ್, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ಸೋಲ್ಮೇಟ್ ವ್ಯಕ್ತಿಯಾಗಿರ್ತಾರ, ಇಲ್ಲಾಂದ್ರೆ ಕಾರ್ಮಿಕ. ಇದು ಕೇವಲ ಒಂದು ಜಸ್ಟ್ ಲವ್ ಸ್ಟೋರಿ ಆಗೋದಕ್ಕೆ ಬಂದಿರೋದಾ, ಇಲ್ಲ ಡೆಸ್ಟಿನಿ ಯೂನಿವರ್ಸ್ ನನಗೆ ಕನೆಕ್ಟ್ ಮಾಡಿರೋದಾ, ಇದು ಯೂನಿವರ್ಸೇ ನನಗೆ ಕನೆಕ್ಟ್ ಮಾಡಿರೋ ಕನೆಕ್ಷನ್ ಅನ್ನೋದು ಈ ಟ್ಯಾರೋ ರೀಡಿಂಗ್ ನಲ್ಲಿ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ನ ನಿಜವಾದ ಉದ್ದೇಶ ಏನು, ಯೂನಿವರ್ಸ್ ನಿಮ್ಮಿಬ್ಬರನ್ನು ಯಾಕೆ ಒಂದಾಗಿಸಿದ್ರು, ಸೊ ಯಾಕೆ ಕನೆಕ್ಟ್ ಮಾಡಿದ್ರು, ಮತ್ತೆ ಈ ಬಂಧದ ಭವಿಷ್ಯ ಏನಾಗ್ಬೋದು ಎಂಬುದನ್ನ ನಾವು ಇವತ್ತಿನ ಕಾರ್ಡ್ ಮುಖಾಂತರ ತಿಳ್ಕೊಳ್ಳೋಣ. ಈ ಸಂಬಂಧದ ಹಿಂದೆ ಅಡಗಿರುವ ಡಿವೈನ್ ಮೆಸೇಜ್ ಮತ್ತು ಫೇಟ್ ನಿಮಗಾಗಿ ಯಾವ ದಾರಿಯನ್ನು ಸಿದ್ಧಪಡಿಸಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಿಗೆಲ್ಲ ಕನೆಕ್ಟ್ ಆಗುತ್ತೋ ಎಸ್ ಅಂತ ಟೈಪ್ ಮಾಡಿ. ಇವತ್ತು ನಾನು ರೀಡಿಂಗ್ ಮಾಡ್ತೀನಿ ಅಂಡ್ ಒರಾಕಲ್ ಮೆಸೇಜ್ ಡಿವೈನ್ ಸಂದೇಶ ಏನಿದೆ ಅಂತ ಹೇಳ್ತೀನಿ. ಅಂಡ್ ನಿಮ್ಮ ಕರೆಂಟ್ ಲವ್ ಸಿಚುಯೇಷನ್ಸ್ ನ ಏನ್ ಬರ್ತಿದೆ, ಏನ್ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ ಅನ್ನೋದ್ರ ಕಡೆನೂ ನಾವು ನೋಡೋಣ. ಸೊ ಲೆಟ್ ಸ್ಟಾರ್ಟ್. ಸೊ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿಯಾಗಿ ಹೇಳ್ಕೊಂಡು ಅವರ ಹೆಸರನ್ನು, ನಿಮ್ಮ ಹೆಸರನ್ನು, ಸೊ ಈ ರೀಡಿಂಗ್ ನ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ನಾನಿಲ್ಲಿ 5 ಕಾರ್ಡ್ಸ್ ನ ಪಿಕ್ ಮಾಡ್ತಿದ್ದೀನಿ. 1 2 3 4 and 5. 10 of swords ಬಂದಿದೆ, ಏರೋಪ್ಲೇನ್ ಕಾರ್ಡ್ ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ, 2 ಆಫ್ ಪೆಂಟಿಕಲ್ಸ್ ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. So let's start the reading. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಮೊದಲಿಗೆ ಇದು ಸೋಲ್ಮೇಟ್ ಕನೆಕ್ಷನ್ ರೀಡಿಂಗ್ ಆಗಿರುತ್ತೆ. ಸೊ ಡೆಸ್ಟಿನಿ ಯೂನಿವರ್ಸ್ ನಿಮ್ಮಿಬ್ರನ್ನು ಯಾಕೆ ಒಂದಾಗಿಸಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ರೀಡಿಂಗ್ ನಲ್ಲಿ ಬಹಳ ಆಳವಾದ ಕಾರ್ಮಿಕ್ ಅಂಡ್ ಸೋಲ್ಮೇಟ್ ಲೆಸನ್ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಪಾರ್ಟ್ನರ್, ನೀವು ಮನಸ್ಸಿನ ಪಾರ್ಟ್ನರ್ ಯಾರ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನಕ್ಕೆ ಕೇವಲ ಪ್ರೀತಿಗಾಗಿ ಬಂದಿಲ್ಲ, ನಿಮ್ಮ ಜೀವನದಲ್ಲಿ ಒಂದು ಮಹತ್ವವಾದ ಬದಲಾವಣೆಯನ್ನ ತರೋದಕ್ಕೋಸ್ಕರ ಮತ್ತು ತುಂಬಾನೇ ಆತ್ಮೀಯ ಪಾಠವನ್ನು ಕಲಿಸೋದಿಕ್ಕೆ ಬಂದಿದ್ದಾರೆ. ಸೊ ಮೊದಲಿಗೆ ನೋಡ್ಬೋದು 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಈ ಕನೆಕ್ಷನ್ ನಲ್ಲಿ ನೋವು, ಸೆಪರೇಷನ್, ಬಿಟ್ರಯಲ್ ಅಥವಾ ಒಂದು ಕಠಿಣ ಅಂತ್ಯ ಅನುಭವ ಆಗ್ಬೋದು. ಆದ್ರೆ ಸೋಲ್ಮೇಟ್ ಕನೆಕ್ಷನ್ ನಲ್ಲಿ ಇಂತಹ ಹಂತಗಳು ಸಾಮಾನ್ಯ. ಈ ಕಾರ್ಡ್ ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಒಂದು ಅಧ್ಯಾಯ ಮುಗ್ದಿದೆ ಅಂದ್ರೆ, ಒಂದು ಚಾಪ್ಟರ್, ಒಂದು ಲೆಸನ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಸೊ ಆದ್ರೆ ಅದು ಕಂಪ್ಲೀಟ್ ಆಗಿ ಕತೆ ಇನ್ನ ಮುಗ್ದಿಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಈ ಸಂಬಂಧದಲ್ಲಿ ಮೂಲಕ ನೀವು ಇಬ್ರು ಬೆಳೆಯಬೇಕಾಗಿರೋದು, ಕಲಿಬೇಕಾಗಿರೋದು ತುಂಬಾ ಲೆಸನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಕೆಂಡ್ ನೋಡ್ಬೋದು ನೀವು ಏರೋಪ್ಲೇನ್ ಬಂದಿದೆ. ಇದು ಸೋಲ್ಮೇಟ್ ರೀಡಿಂಗ್ ನಲ್ಲಿ ಅತ್ಯಂತ ತುಂಬಾನೇ ಪವರ್ಫುಲ್ ಕಾರ್ಡ್ ಆಗಿರುತ್ತೆ. ಸೊ ಈ ಕನೆಕ್ಷನ್ಗೆ ಒಂದು ಸ್ಪಿರಿಚುವಲ್ ಪರ್ಪಸ್ ಇದೆ ಅನ್ನೋದು ಗೊತ್ತಾಗ್ತಿದೆ. ಡೆಸ್ಟಿನಿ ಮತ್ತು ಡಿವೈನ್ ಗೈಡೆನ್ಸ್ ಈ ಸಂಬಂಧದ ಹಿಂದೆ ಕೆಲಸ ಮಾಡ್ತಾ ಇದೆ. ಕೆಲವರಿಗೆ ಇದು ಮ್ಯಾರೇಜ್ ಪೊಟೆನ್ಶಿಯಲ್ ಅಥವಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕಾರ್ಡ್ ಕೂಡ ಆಗಿ ಕಾಣಿಸ್ಬೋದು. ಸೊ ಇನ್ ಕೇಸ್ ನೀವಿಬ್ರು ಏನಾದ್ರು ಕಮಿಟೆಡ್ ಅಲ್ಲಿ ಇದ್ರೆ, ಸೊ ಮ್ಯಾರೇಜ್ ಅಲ್ಲಿ ಪ್ರಪೋಸಲ್ ಇದ್ರೂ ಕೂಡ ಆಗುತ್ತೆ. ಇಲ್ಲ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ನಾವು ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಅದು ಕೂಡ ಆಗುತ್ತೆ. ಸೊ ನಿಮ್ಮ ಭೇಟಿಯ ಕೇವಲ ಒಂದು ಜಸ್ಟ್ ಕ್ಯಾಶುಯಲ್ ಮೀಟ್ ಅಂತೂ ಆಗೇ ಇರೋದಿಲ್ಲ ಅನ್ನೋದು ಇಲ್ಲಿ ಈ ಮೆಸೇಜ್ ಅಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಯೂನಿವರ್ಸ್ ನಿಮಗೆ ಒಂದು ಹೊಸ ಅವಕಾಶ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ಏನು ಆ ಹೊಸ ಅವಕಾಶ? ಒಂದು ಹೊಸ ಆರಂಭ ಇರ್ಬೋದು ನಿಮ್ದು ನಿಮ್ಮ ಪಾರ್ಟ್ನರ್ ಜೊತೆ. ಸೊ ಇಲ್ಲಾಂದ್ರೆ ಕಮ್ಯುನಿಕೇಶನ್ ಆಗಿಲ್ಲ ಅಂದ್ರೆ, ಇನ್ ಕೇಸ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನೋ ಕಾಂಟ್ಯಾಕ್ಟ್ ಹೋದ್ರೆ ಮತ್ತೆ ಕಾಂಟ್ಯಾಕ್ಟ್ ಬರ್ತೀರಾ. ರಿಲೇಶನ್ಶಿಪ್ ಮತ್ತೆ ಒಂದು ಹೊಸ ನ್ಯೂ ಬಿಲ್ಡ್ ಆಗುವಂತ ಚಾನ್ಸಸ್ ಇದೆ. ಸ್ಥಿರವಾಗಿ ನಿಂತ್ಕೊಳ್ಳೋದು, ಒಂದು ಸ್ಟೆಬಿಲಿಟಿನ ಕಾಣ್ಕೊಳ್ಳೋದು, ಡೋರ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಈ ಕಾರ್ಡ್ ಬಂದು ಏಸ್ ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ ಎನರ್ಜಿ ತೋರಿಸ್ತಾ ಇದೆ. ಸೊ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ನೀವು ನೋಡ್ಬೋದು. ಪ್ರೆಸೆಂಟ್
ಒಬ್ರು ಇಲ್ಲ ಇಬ್ರುನು, ನೀವು ಅಥವಾ ನಿಮ್ಮ ಪಾರ್ಟ್ನರ್ ಜೀವನದ ಜವಾಬ್ದಾರಿಗಳಲ್ಲಿ ಮುಳುಗಿದ್ದೀರಾ, ಇಲ್ಲಾಂದ್ರೆ ಒಂದು ಯಾವುದೋ ಒಂದು ಭಾವನೆಗಳಲ್ಲಿ, ಇಲ್ಲ ಯಾವ್ದಾದ್ರು ನಿರ್ಧಾರದ ನಡುವೆ ಒಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಹುಡುಕ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದರಿಂದ ಕೆಲವೊಮ್ಮೆ ಡಿಲೇ ಅಥವಾ ಕನ್ಫ್ಯೂಷನ್ ಕಾಣಿಸ್ಬೋದು ನೀವು. ಸೊ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ತುಂಬಾನೇ ಬಹಳ ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು ಸೋಲ್ಮೇಟ್ ಕನೆಕ್ಷನ್ ರೀಡಿಂಗ್ ಅಲ್ಲಿ. ಏನಕ್ಕಂದ್ರೆ ನೀವೇನಾದ್ರೂ, ಇದು ಪೇಜ್ ಆಫ್ ಪೆಂಟಿಕಲ್ಸ್ ಅಂತ, ಸೊ ನೀವೇನಾದ್ರೂ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಕಮ್ಯುನಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಇಲ್ಲ ನಿಮ್ಮ ಪಾರ್ಟ್ನರ್ ಇಂದ ಯಾವ್ದಾದ್ರು ಒಂದು ಹೊಸ ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ರಿಲೇಶನ್ಶಿಪ್ ಬಗ್ಗೆ ಅವರು ಜವಾಬ್ದಾರಿನ ತಗೋಬೇಕು, ಯೋಚನೆ ಮಾಡ್ಬೇಕು ಅಂತ ಇದ್ರೆ ಖಂಡಿತ ಆಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ನಿಮಗೆ ಈ ರೀಡಿಂಗ್ ಅಲ್ಲಿ ಸೋಲ್ಮೇಟ್ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬಂದ ಕಾರಣ, ನೀವು ಅನ್ಕೊಂಡಿರೋ ವ್ಯಕ್ತಿ ಯಾಕೆ ಬಂದಿದ್ದಾರೆ ಅಂದ್ರೆ ನಿಮ್ಮನ್ನು ಬದಲಾಯಿಸೋದಿಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ತುಂಬಾನೇ ಒಂದು ಎಮೋಷನಲ್ ಆಗಿ ಇಬ್ರು ಚೇರ್ಫುಲ್ ಆಗಿ ಜಾಯ್ಫುಲ್ ಆಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೊರತೆ ಇತ್ತು, ಆ ಕೊರತೆನ ನೀಗ್ಸೋದಿಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಿಜವಾದ ಪ್ರೀತಿಯ ವ್ಯಾಲ್ಯೂನ ಕಲಿಸೋದಿಕ್ಕೆ ಬಂದಿದ್ದಾರೆ, ಹಳೆಯ ಗಾಯಗಳನ್ನು ಗುಣಪಡಿಸೋದಿಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಫ್ಯೂಚರ್ ಅಲ್ಲಿ ಒಂದು ಹೊಸ ಅವಕಾಶದ ಬಾಗಿಲು ತೆರೆಯುತ್ತೆ ಈ ಕನೆಕ್ಷನ್ ಇಂದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ ಕೇಸ್ ನೀವು ಕನೆಕ್ಷನ್ ಅಲ್ಲಿ ಸೋಲ್ಮೇಟ್ ನ ಆಲ್ರೆಡಿ ಹುಡ್ಕೊಂಡು ಇವಾಗ ಕಾಂಟ್ಯಾಕ್ಟ್ ಇಂದ ನೋ ಕಾಂಟ್ಯಾಕ್ಟ್ ಗೆ ಹೋಗಿದ್ರೆ, ಸೊ ರಿಯೂನಿಯನ್ ಅಂಡ್ ಫ್ಯೂಚರ್ ಎನರ್ಜಿ ಖಂಡಿತ ಇಲ್ಲಿ ಕಾಣಿಸ್ತಾ ಇದೆ. ಏನಕ್ಕಂದ್ರೆ ಇಲ್ಲಿ ಏರೋಪ್ಲೇನ್ ಕಾರ್ಡ್ ಬಂದಿದೆ ಅಂಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಮತ್ತೆ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬಾನೇ ಪಾಸಿಟಿವ್ ಆಗಿದೆ. ಈ ಕನೆಕ್ಷನ್ ಸಂಪೂರ್ಣವಾಗಿ ಮುಗ್ದಿದೆ ಅನ್ನೋದಕ್ಕಿಂತ ಒಂದು ಹೊಸ ಅಧ್ಯಾಯಕ್ಕೆ ತೆರೆ ಆಗುತ್ತೆ, ಒಂದು ಡೋರ್ ಓಪನ್ ಆಗುತ್ತೆ ಅನ್ನೋದು ರಿಯೂನಿಯನ್ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಸೊ ಫೈನಲ್ ಮೆಸೇಜ್ ಈ ರೀಡಿಂಗ್ ಅಂತ ನಾವು ನೋಡೋದಾದ್ರೆ, ಈ ಸೋಲ್ಮೇಟ್ ಕನೆಕ್ಷನ್ ಅನ್ನು ಇನ್ನ ಡಿವೈನ್ ಎನರ್ಜಿನೇ ಜೋಡಿಸಿರೋದು ಅನ್ನೋದು ಗೊತ್ತಾಗ್ತಿದೆ. ನೀವು ಅನುಭವಿಸಿದ ನೋವು ವ್ಯರ್ಥ ಆಗಿಲ್ಲ. ಯೂನಿವರ್ಸ್ ಈ ಸಂಬಂಧದ ಮೂಲಕ ನಿಮ್ಮಿಬ್ಬರಿಗೂ ಮಹತ್ವವಾದ ಪಾಠಗಳನ್ನು ಕಲಿಸ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಹೆಚ್ಚಾಗಿ ಒಂದು ಮುಂದೆ ಹೊಸ ಅವಕಾಶ ಕಾಣಿಸ್ಬೋದು, ಕಮ್ಯುನಿಕೇಶನ್ ಅಥವಾ ರಿಲೇಶನ್ಶಿಪ್ ಅನ್ನು ಮತ್ತೊಮ್ಮೆ ಕಟ್ಟುವ ಸಾಧ್ಯತೆ ಕಾಣಿಸ್ತಾ ಇದೆ. ಇದು ಕೇವಲ ಒಂದು ಸಾಮಾನ್ಯ ಭೇಟಿ ಅಲ್ಲ, ನಿಮ್ದು ಅವ್ರದ್ದು ಡೆಸ್ಟಿನಿ ಬರದ ಒಂದು ಮಹತ್ವವಾದ ಅಧ್ಯಾಯವಾಗಿದೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಇದ್ರ ಜೊತೆ ಒರಾಕಲ್ ಮೆಸೇಜ್ ಏನ್ ಬರ್ತಾ ಇದೆ ಅನ್ನೋದನ್ನ ನೋಡೋಣ. ನಾನು ಇಲ್ಲಿ 3 ಕಾರ್ಡ್ಸ್ ನ ತೆಗಿತೀನಿ. ಸೊ ಇಟ್ ಇಸ್ ಎ ಒರಾಕಲ್ ಮೆಸೇಜ್, ಇಂಡಿಯನ್ ಒರಾಕಲ್ ಮೆಸೇಜ್ ಆಗಿರುತ್ತೆ. ಮೊದಲಿಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಎಂಪ್ರೆಸ್ ಅಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ, ಒಂದು ಫೆಮಿನೈಟ್ ಈ ಎನರ್ಜಿ ಬರ್ತಾ ಇದೆ. ಸೊ ಫೆಮಿನೈನ್ ಎನರ್ಜಿ ಬರ್ತಾ ಇದೆ. ಟವರ್ ಕಾರ್ಡ್ ಬಂದಿದೆ. ಓಕೆ, ಸೊ 3 ಕಾರ್ಡ್ಸ್ ನ ನಾನು ತೆಗ್ದಿದ್ದೀನಿ. ಈ ಒರಾಕಲ್ ಮೆಸೇಜ್ ನಿಮಗಾಗಿರುತ್ತೆ, ಕೇವಲ ನಿಮಗಾಗಿ ಮಾತ್ರ ಆಗಿರುತ್ತೆ. ನಿಮ್ಮ ಬದುಕಲ್ಲಿ ಒಂದು ಫಿಮ್ನೇನ್ ಎನರ್ಜಿ, ಒಂದು ಹೆಣ್ಣಿನ ಶಕ್ತಿ ನಿಮ್ಗೆ ಒಂದು ನಿಮ್ಮನ್ನ ತುಂಬಾನೇ ಬೆಂಬಲಿಸ್ತಾರೆ, ತುಂಬಾನೇ ಚೇರ್ಫುಲ್ ಮಾಡ್ತಾರೆ, ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಮ್ಮ ಜೊತೆಲೇ ಇರ್ತಾರೆ. ಸೊ ನೀವು ಯಾರಾದ್ರೂ ತಾಯಿ ಸ್ಥಾನದಲ್ಲಿ ಇದ್ದಾರಾ, ಇಲ್ಲ ಯಾವ್ದಾದ್ರು ಅಕ್ಕ ತಂಗಿ, ಇಲ್ಲ ನೀವು ನಂಬೋ ಹೆಣ್ಣು ದೇವರೇ ಆಗಿರ್ಬೋದು, ಆ ದೇವ್ರನ್ನ ನಂಬಿ. ಸೊ ನಿಮ್ಗೆ ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ, ನಿಮ್ಮನ್ನ ನರ್ಚರ್ ಮಾಡ್ತಾರೆ. ಸೊ ನಿಮಗೆ ಒಂದು ಜೀವನದಲ್ಲಿ ಒಂದು ಸ್ಟಾರ್ ಮೂಮೆಂಟ್ ನ ತಂದ್ಕೊಡೋದಕ್ಕೆ ನೀವು ನಂಬಿರೋ ಹೆಣ್ಣು ಶಕ್ತಿಯಿಂದ ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ಗೆ ಇಲ್ಲಿ ನೋಡ್ಬೋದು, ಟವರ್ ಕಾರ್ಡ್ ಬಂದಿದೆ. ನೀವು ಏನ್ ಅನ್ಕೊಂಡಿದೀರಾ ಅದ್ರಿಂದ ಆಚೆಗೂನು ತುಂಬಾನೇ ವಿಚಾರಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ನೀವು ನೋಡ್ತಾ ಇರೋದೇ ಒಂದು, ಅಲ್ಲಿ ನಡೀತಾ ಇರೋದೇ ಒಂದು ತುಂಬಾ ಪೇನ್ಫುಲ್ ಸ್ಟೋರಿ ಆಗಿರುತ್ತೆ. ನಿಮ್ದು ಪೇನ್ಫುಲ್ ಪ್ರಾಸೆಸ್ ನ ನೋಡ್ತಾ ಇದ್ದೀರಾ. ಸಡನ್ ಆಗಿ ನೀವೇನೋ ಅನ್ಕೊಳ್ತೀರಾ, ಅಲ್ಲಿ ಏನೋ ಚೇಂಜಸ್ ಆಗ್ತಾ ಇರುತ್ತೆ. ಇಲ್ಲಿ ಆಗ್ತಾ ಇರೋದೇ ಒಂದು, ಅಲ್ಲಿ ನಡೀತಾ ಇರೋದೇ ಒಂದು, ಒಂದಕ್ಕೂ ಒಂದು ನಿಮ್ಗೆ ಕನೆಕ್ಷನ್ನೇ ಲಿಂಕ್ ಕನೆಕ್ಟ್ ಆಗ್ತಾ ಇರಲ್ಲ. ಆ ತರ ಸಿಚುವೇಶನ್ ನೀವು ಎದುರಿಸ್ತೀರಾ. ಸೊ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ನೀವು ನಿರ್ಧಾರ ತಗೋಬೇಕಾಗತ್ತೆ. ನಿಮ್ಮ ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ತುಂಬಾನೇ ನಿಮ್ಗೆ ಒಂದು ಭಯ, ಆತಂಕ, ಕನ್ಫ್ಯೂಷನ್ಸ್, ಡಿಲ್ಯೂಷನ್, ತುಂಬಾ ರಿಸ್ಕ್ ಆಗ್ತಾ ಇದೆ ನನ್ನ ಬದುಕು ಅಂತಾನು ನಿಮ್ಗೆ ಅನ್ಸ್ಬೋದು. ಸೊ ಅದಕ್ಕೆಲ್ಲ ನೀವು ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ತುಂಬಾ ಒಳ್ಳೇದು. ಈ 3 ಕಾರ್ಡ್ಸ್ ನ ನಾನು ಒರಾಕಲ್ ಮೆಸೇಜ್ ಏನ್ ಹೇಳಿದೀನೋ ಅದು ಕೇವಲ ನಿಮಗ್ ಮಾತ್ರ ಆಗಿರುತ್ತೆ. ಅಂಡ್ ಇದ್ರ ಜೊತೆಗೆ ನಿಮ್ಮ ಕರೆಂಟ್ ಲವ್ ಸಿಚುಯೇಷನ್ ಕ್ಲಾರಿಫಿಕೇಶನ್
ನಾವು ನೋಡೋಣ. I'm picking the card for you. ಸೊ ಇಲ್ಲಿ ನೋಡ್ಬೋದು, ನೀವು ಏನನ್ನ ಯಾರಿಗಾದ್ರೂ ಕಂಪೇರ್ ಮಾಡ್ತಾ ಇದ್ರೆ ದಯವಿಟ್ಟು ಕಂಪೇರ್ ಮಾಡಬೇಡಿ. ನಿಮ್ಮ ಪ್ರೀತಿಯ ಪಾರ್ಟ್ನರ್ನ ಯಾರ ಜೊತೆ ಆದ್ರೂ ಕಂಪೇರ್ ಮಾಡ್ತಾ ಇದ್ರೆ ಸೊ ಅದನ್ನ ಕಂಪೇರ್ ಮಾಡಬೇಡಿ. ಸೊ ಏನಕ್ಕಂದ್ರೆ ನೀವು ಮಾಡ್ತಾ ಇರೋ ಪ್ರೀತಿಯ ವ್ಯಕ್ತಿನೇ ಬೇರೆಯವರೇ ಬೇರೆಯಾಗಿರ್ತಾರೆ, ತುಂಬಾ ಯೂನಿಕ್ ಆಗಿದ್ದಾರೆ. ಸೊ ನೀವು ಯಾವಾಗ ಕಂಪೇರ್ ಮಾಡ್ತಿರೋ ಅವರಿಗೆ ತುಂಬಾ ಹರ್ಟ್ ಆಗುತ್ತೆ ಅಂಡ್ ಅವರು ನಿಮ್ಮಿಂದ ತುಂಬಾನೇ ನೋವನ್ನ ಅನುಭವಿಸ್ತಾರೆ. ಸೊ ಬಿಯಾಂಡ್ ದ ಕಂಪೇರ್ ಅಂತ ಹೇಳ್ತೀನಿ. ಸೊ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗ್ಬೇಡಿ. ಐ ಪಿಕಿಂಗ್ ಒನ್ ಮೋರ್ ಕಾರ್ಡ್ ಫಾರ್ ಯು. ಕ್ರಾಸಿಂಗ್ ಓವರ್, ತುಂಬಾನೇ ನೀವು ಕ್ರಾಸ್ ಓವರ್ ಮಾಡ್ತಾ ಇದ್ದೀರಾ. ಬ್ರಿಡ್ಜ್ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ, ಒಂದು ಗ್ಯಾಪ್ ಇದೆ. ಸೊ ಹಾರ್ಟ್ ಅಂಡ್ ವರ್ಸಸ್ ಟ್ರಸ್ಟ್, ಹಾರ್ಟ್ ವಿತ್ ಟ್ರಸ್ಟ್ ಅಂತ ನಿಮ್ಮ ಮನಸ್ಸಿಂದ ಅವರನ್ನ ನಂಬೋದಿಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ನೀವು ಒಂದು ದೃಢ ನಿರ್ಧಾರಕ್ಕೆ ಬರ್ತೀರಾ. ಸೊ ನೀವು ಇವಾಗ ಕಂಪೇರ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ. ಸೊ ಬ್ರಿಡ್ಜ್ನ ಗ್ಯಾಪ್ನ ಹಾಕೊಂಡಿದ್ದೀರಾ ಅಂಡ್ ನೀವು ಮನಸ್ಸು ಮತ್ತೆ ನಿಮ್ಮ ನಂಬಿಕೆ ಎರಡನ್ನೂ ಸೇರಿಸಿ ನೀವು ನಂಬಿದ್ರೆ ಖಂಡಿತ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇದೇ ತರ ನಿಮಗೆ ಏನಾದರೂ ಬೇರೆ ಟಾಪಿಕ್ ಇದ್ರೆ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನ ಯಾವ ತರ ರೀಡಿಂಗ್ ಬೇಕು ಅಂತ ನೀವು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಪ್ರಯತ್ನ ಪಡ್ತೀನಿ ಮುಂದೆ ಬರೋ ರೀಡಿಂಗ್ಸಲ್ಲಿ ಅದನ್ನು ನಾನು ಟಾಪಿಕ್ನ ಕನ್ಸಿಡರ್ ಮಾಡೋದಕ್ಕೆ ಅಂತ ಹೇಳ್ತಾ, ಪರ್ಸ್ನಲ್ ರೀಡಿಂಗ್ಗೆ ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ 8867550218 ಆಗಿರುತ್ತೆ ನನ್ನ ವಾಟ್ಸಪ್ ನಂಬರ್. ಆ್ಯಂಡ್ ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಆಗಿರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.